ಒಂದು ಈ ಚುನಾವಣೆಯಿಂದಾಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಅಥವಾ ಬದಲಾವಣೆಗೆ ಒಂದು ದಾರಿಯಾಗಿದ್ದು ಸುಳ್ಳಿನಲ್ಲ ಆಗ್ಯದ. ಇನ್ನು ರೈತರಿಗೆ ಇದರಿಂದ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಬಹುದು ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಯಾಕಂದ್ರೆ ಇದು ಮಹತ್ವದ ಏನಪ್ಪಂದ್ರೆ ಎರಡೂ ಕಡೆಯವ್ರು ಹೇಳ್ತಾರೆ ಅವ್ರು ರೈತರಿಗೆ ಹೆಲ್ಪ್ ಮಾಡಿದ್ದು ಎಲ್ಲರೂ ಅವರೊಬ್ಬರು ಅಂತಲ್ಲ. ಅವರು ಉತ್ತಮ್ ಪಾಟೀಲ್ ಇರ್ಬೋದು, ಜೊಲ್ಲೆ ಅವರು ಇರ್ಬೋದು, ಅದೇ ಕಾಲಕ್ಕೆ ಪಟ್ಟಣವ್ರು ಇರ್ಬೋದು, ಮಹಾದೇವಪ್ಪನ ಯಾದವಾರ ಇರ್ಬೋದು, ಮಹಂತೇಶ್ ಕೌದ್ರಿಗೆ ಅವರು ಇರ್ಬೋದು, ಯಾರು ತೋಳ್ತವ್ರು ಎಲ್ಲರೂ ರೈತರ ಪರ ಮಾತಾಡ್ತವ್ರಿದ್ದಾರೆ. ಆ ರೈತರ ಪರ ಒಂದು ಹೊಸ ಚಿಂತನೆ ಸ್ಟಾರ್ಟ್ ಆಗಿರೋದು ನಾವು ಮೇಲೆ ಅದನ್ನು ಯಾಕೆ ಎತ್ತಿಕೊಳ್ತಾ ಇದ್ವಿ ವಿಷಯ ಅಂತಂದ್ರೆ ಭಾಳ ಮಹತ್ವದ. ನೀವು ಸಾಲ ಕೊಡುವಂಥದ್ದು ಎಲ್ಲರೂ ಮಾಡ್ತೀರಿ. ಇನ್ನು ಮೋಸ್ಟ್ಲಿ BDCC ಬ್ಯಾಂಕ್ ಯಾರ ಒಂದು ಬುದ್ಧಿವಂತಿಕೆಗೆ ಬೆರಿತನಕ್ಕೂ ಬಲಿ ಆಗಲಿಕ್ಕಿಲ್ಲ ಅಂತ. ಯಾಕೆ ಎಲ್ಲರಿಗೂ ಗೊತ್ತದ ಇದು ಮುಚ್ಚಿತಂದ್ರೆ ನಾಳೆ ರೈತ ತೊಂದರೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಜವಾಬ್ದಾರಿ ಆಗ್ತೀವಿ ಅನ್ನುವಂಥ ಮನವರಿಕೆ ಎಲ್ಲರಿಗೂ ಆಗ್ಯದ. ಹೀಗಾಗಿ ಎಲ್ಲರೂ ಏನೋ ನಡೆದರೂ ಇವರೆಲ್ಲರ ಕಣ್ಣು ಮುಂದೆ ನಡೆಯೋದ್ರಿಂದಾಗೆ ಪಾರದರ್ಶಕವಾಗಿ ವ್ಯವಹಾರ ಆಗ್ತದೆ. ಎಲ್ಲ ಯಾರಿಗೆ ನಿಜವಾಗಿ ಅರ್ಹರಿದ್ದಾರೋ ಅವ್ರು ಸಾಲ ಸಿಗ್ತದೆ. ಅದೇ ರೀತಿ ಹಿಂಗೆ ಅನಿಸ್ಲಿರ್ತದೆ ಇವತ್ತು. ಮತ್ತು ಇನ್ನೇನು ಆಗ್ತದೋ ಗೊತ್ತಿಲ್ಲ. ಒಂದು ಡೆವಲಪ್ಮೆಂಟ್ ಅದು. ಅದ್ರ ಜೊತೆಗೆ ಸಾಲ ಕೊಡೋ ಜೊತೆಗೆ ಅವ್ರಿಗೆ ಒಂದು ಮಾರ್ಕೆಟ್ ದುಡಿತಾರೆ ರೈತರು. ನಮ್ಮಲ್ಲಿ ದುಡಿದಕ್ಕೇನೂ ಕಡಿಮೆ ಇಲ್ಲ. ಯಾರು ಭಾಳ ಜನ ಹೇಳ್ತಾರೆ ಇಲ್ಲ ಜಪಾದ 17 ತಾಸು ದುಡಿತಾರೆ, 20 ತಾಸು ದುಡಿತಾರೆ. ಏನಿಲ್ಲ, ನಮ್ಮ ರೈತರು ನಾವು ರೈತರ ಮನೆಯಲ್ಲಿ ನೋಡಿದ್ದೀವಿ, ಭೇಟಿ ಆಗಿದ್ದೀವಿ. ಪಾಪ ನಿದ್ದೆ ಇಲ್ಲದನ್ನು ಸಹಿತ ರಾತ್ರಿ ನೀರು ಹಾಸಕ್ಕೆ ಹೋಗೋದಿಲ್ಲ. ಅಕ್ಕಪಚ್ಚ ಬದುಕನ್ನು ನೋಡಿದ್ರು ನಾವು. ರಾತ್ರಿ 2, 3 ಯಾವ